ಏನು ಹೇಳಬೇಕು? ಸುರ್ಜೇವಾಲ ಅವ್ರ ಮೀಟಿಂಗ್ ನೀವು ಅವ್ರು ಮಾಡ್ಕೊಳ್ತಾರೆ, ಅವ್ರದ್ದು ಕಂಟಿನ್ಯೂ ಆಗಿದೆ ಸರ್. ತಾವು ಅದ್ರ ಬಗ್ಗೆ ನಾನೇನು ಮಾತಾಡೋದು ಸರ್? ತಾವು ಕೂಡ ಭೇಟಿಗೆ ಸಮಯಾವಕಾಶ ಕೇಳಿದ್ರಿ ಕಳೆದ ವಾರ. ಹೋದ ವಾರ ನನಗೆ ಕರೆದಿದ್ರು, ನಾನು ಊರಲ್ಲಿದ್ದೆ. ಅವ್ರು ಕರೆದಾಗ ಊರಲ್ಲಿದ್ದೆ. ನೆಕ್ಸ್ಟ್ ಟೈಮ್ ಬಂದಾಗ ನೋಡ್ತೀನಿ ಅಂತ ಹೇಳಿದ್ರು. ಸಾಧ್ಯ ಆದರೆ ನೋಡ್ತೇನೆ. ಸೋಲ್ದೇವ್ನ ಹೇಳಿಲ್ಲ ಸರ್, ನೆಲಮಂಗಲ ಸೋಲ್ದೇವ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಪ್ರಕರಣ ನಡೆದಿದೆ. ಅಂದರೆ ಕೊಲೆ ಮಾಡಿಲ್ಲ, ಯುವಕನೊಬ್ಬನಿಗೆ ಮಾನಸಿಕ ರೀತಿಯಲ್ಲಿ ಹಲ್ಲೆ ಮಾಡಿದ್ದಾರೆ ಸರ್, ಪ್ರೇರೇಪಣೆ ಆಗಿದ್ದಾರೆ ಸರ್ ಆ ಘಟನೆ. ಇದರಲ್ಲೂ ಯುವತಿ ಕಾರಣ. ಅದರಲ್ಲಿ ಅವ್ರ ವಿಡಿಯೋದಲ್ಲಿ ಅವರೇ ಹೇಳ್ತಾರೆ ರೇಣುಕಾಸ್ವಾಮಿ ಥರ ಮಾಡಿಬಿಡ್ತೀವಿ. ಅದು ವಿಚಾರಿಸ್ತೀನಿ. ನನಗೆ ಅರೆಸ್ಟ್ ಆಗಿದೆ, ಇನ್ನೂ ನನಗೆ ಅರೆಸ್ಟ್ ಆಗಿದ್ದಾರೆ. ನನಗಿನ್ನೂ ಪೂರ್ತಿ ಸಂಪೂರ್ಣ ಮಾಹಿತಿ ಕೊಟ್ಟಿಲ್ಲ. ಅದು ಮಾಹಿತಿ ತೊಗೊಂಡ್ಮೇಲೆ ಹೇಳ್ತೀನಿ. ಆ ಥರ ಪ್ರೇರಣೆ ಆಗ್ತಿದೆಯಾ ಸರ್ ಆ ಪ್ರಕರಣ ಅಂತ ಜನ ಯುವಕರ ಮೇಲೆ? ಗೊತ್ತಿಲ್ಲ, ಅದನ್ನು ಯಾರಾದರೂ ಸೈಕಾಲಜಿಸ್ಟ್ ಸ್ಟಡಿ ಮಾಡಬೇಕು ಅಥವಾ ಸೋಷಿಯಾಲಜಿಸ್ಟು ಸ್ಟಡಿ ಮಾಡಬೇಕು. ಕೆಟ್ಟ ಆ ಥರ ಏನಾದರೂ ಇಂಪ್ಯಾಕ್ಟ್ ಆಗ್ತಾ ಇದೆಯಾ ಸೊಸೈಟಿಯಲ್ಲಿ ಯಂಗ್ಸ್ಟರ್ಸ್ ಮೇಲೆ ಅಂತ ಯಾರಾದರೂ ಸೋಷಿಯಾಲಜಿಸ್ಟು ಸ್ಟಡಿ ಮಾಡಬೇಕಾಗುತ್ತೆ. ಸರ್, ಅಂಬಾಪುರ ಸ್ವಾಮೀಜಿ ಹೇಳಿದರೆ ಡಿ ಕೆ ಶಿವಕುಮಾರ್ ಒಂದು ಅವಕಾಶ ಕೊಡಬೇಕು CM ಆಗಲಿಕ್ಕೆ. ಅದು ಅವರ ಅಭಿಪ್ರಾಯ ಹೇಳಿದ್ದಾರೆ. ಅದು ಅವರ ಅಭಿಪ್ರಾಯ ಹೇಳಿದ್ದಾರೆ, ಅದರಲ್ಲಿ ತಪ್ಪೇನಿದೆ? ಮುಖ್ಯಮಂತ್ರಿಗಳು OBC ಸಲಹಾ ಮಂಡಳಿಗೆ ನೇಮಕ ಆದ ನಂತರ ಅವರು ಡೆಲ್ಲಿಗೆ ಹೋಗ್ಬಿಡ್ತಾರೆ. ಇಲ್ಲಿ ಪರಮೇಶ್ವರ್ ಅವರು ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಬರ್ಬೋದು, ಅಥವಾ DKಶಿ ಆಗ್ಬೋದು. ಗೊತ್ತಿಲ್ಲಪ್ಪ, ಅದೆಲ್ಲ ಬಿಡಿ. ಬೇರೆ ಇನ್ನೇನಾದರೂ ಡೆವಲಪ್ಮೆಂಟ್ ಚರ್ಚೆ ಮಾಡ್ತಾ ಇದೆ. ಬರೀ ಮುಖ್ಯಮಂತ್ರಿಗಳು ಇದು ಪೊಲಿಟಿಕಲ್ ಸ್ವಲ್ಪ ಕಡಿಮೆ ಮಾಡಿ ಬೇರೆ ಕಡೆ ರಾಯರೆಡ್ಡಿ ಅವರು ಹೇಳಿ ಕ್ಯಾಮ್ರಾ ಬೇರೆ ಕಡೆ ರಸ್ತೆ ಬೇಕು ಅಂದ್ರೆ ಗ್ಯಾರಂಟಿ ಬಿಡಿ ಅಂತ ರಾಯರೆಡ್ಡಿ ಅವರು ಹೇಳ್ತಾರೆ ಸರ್. ಗೊತ್ತಿಲ್ಲಪ್ಪ, ಗೊತ್ತಿಲ್ಲ. ರಾಯರೆಡ್ಡಿ ಅವರು ಬಹಿರಂಗವಾಗಿ ಅದೆಲ್ಲ ನನಗೆ ಗೊತ್ತಿಲ್ಲ. ರಸ್ತೆ ಬೇಕು ಅಂದ್ರೆ ಗ್ಯಾರಂಟಿ ಬಿಡಿ ಅಂತಾರೆ, ಮತ್ತೆ ಬಹಿರಂಗ ಹೇಳಿಕೆ. ಗ್ಯಾರಂಟಿಗಳು ಅಷ್ಟೊಂದು ಗೊತ್ತಿಲ್ಲ. ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಗಮನ ಹರಿಸ್ತಾರೆ. ಅವರು ಫೈನಾನ್ಸ್ ಅವರಲ್ವಾ, ಅವರು ಮೇಲೆ ಅಡ್ವೈಸರ್, ಫೈನಾನ್ಸ್ ಅಡ್ವೈಸರು ರಾಯರೆಡ್ಡಿ ಅವರೇ. ಸೊ ಅದು ಅವರಿಬ್ಬರಿಗೆ ಬಿಟ್ಟಿರೋ ವಿಚಾರ. ಗುಜರಾತಲ್ಲಿ ಸರ್ ಅಕ್ರಮ ಬಾಂಗ್ಲಾ ನಿವಾಸಿಗಳಿಗೆಲ್ಲ ಫ್ಲೈಟ್ ಹರಿಸಿ ಕಳಿಸ್ತಾ ಇದ್ದಾರೆ ಸರ್. ಕರ್ನಾಟಕದಲ್ಲಿ ಏನು ಪ್ರಗತಿ? ನಮ್ಮಲ್ಲಿ ಡಿಪೋರ್ಟ್ ಮಾಡ್ತಾ ಇದ್ದೀವಲ್ಲ ನಾವು. ಯಾರ್ಯಾರು ಅನ್ಆಥರೈಸ್ಡ್ ಆಗಿ ಯಾರಿದ್ದಾರೆ ಅವರಿಗೆಲ್ಲ ಡಿಪೋರ್ಟ್ ಮಾಡ್ತಾ ಇದ್ದೇವೆ. ಈಗಾಗಲೇ ನಾವು 200ಕ್ಕೂ ಹೆಚ್ಚು ಜನ ಬೇರೆ ಬೇರೆ ಫಾರಿನರ್ಸ್ ಯಾರ್ಯಾರು ನಮ್ಮಲ್ಲಿ ಅನ್ಆಥರೈಸ್ಡ್ ಆಗಿದ್ದಾರೆ ಅವ್ರನ್ನೆಲ್ಲ FRRO ಅಂತ ಇದೆ ಅಲ್ಲಿ, ಅವರು ಫೈಂಡ್ ಔಟ್ ಮಾಡಿ ನಮಗೆ ಹೇಳ್ತಾರೆ. ಆವಾಗ ನಾವು ಅವ್ರನ್ನ ಡಿಪೋರ್ಟ್ ಮಾಡ್ತೀವಿ. ಅಲ್ಲಿ 1000 ಲೆಕ್ಕದಲ್ಲಿ ಕಳಿಸ್ತಾ ಇದ್ದಾರೆ ವಾಪಸ್ಸು. ಕರ್ನಾಟಕದಲ್ಲಿ ಅಷ್ಟು ನಮ್ಮಲ್ಲೂ ಕೂಡ ಹೆಚ್ಚು ಇರೋದು ನಮಗೆ ಕಂಡು ಬಂದರೆ ನಾವು ಕಳಿಸ್ತೀವಿ. ನಾವು ಪ್ರತಿನಿತ್ಯ ನಾವು ವೆರಿಫೈ ಮಾಡ್ತಾನೆ ಇರ್ತೀವಲ್ಲ. ಇಟ್ಸ್ ಎ ಕಂಟಿನ್ಯೂಯಸ್ ಪ್ರಾಸೆಸ್, ಒಂದಿನ ಮಾಡಿ ನಿಲ್ಲಿಸೋದಿಲ್ಲ. ಇಟ್ಸ್ ಎ ಕಂಟಿನ್ಯೂಯಸ್ ಪ್ರಾಸೆಸ್. ಯಾರ್ಯಾರು ಅನ್ಆಥರೈಸ್ಡ್ ಆಗಿ ವಿದೌಟ್ ಎನಿ ವ್ಯಾಲಿಡ್ ಪೇಪರ್ಸ್, ಪಾಸ್ಪೋರ್ಟು ಅಥವಾ ಎಂಟ್ರಿ ಪರ್ಮಿಟ್ಟು ಈ ಥರ ಎಲ್ಲ ಇಲ್ಲದೆ ಹೋದರೆ ಅವರನ್ನು ಡಿಪೋರ್ಟ್ ಮಾಡೋದಕ್ಕೆ ಕ್ರಮ ತಗೊಳ್ತೀವಿ. ಅಧಿಕೃತ ಲೆಕ್ಕ ಅಂತ ಇದುವರೆಗೂ ಸರ್ಕಾರ ಯಾವುದು ಅಲ್ಲಲ್ಲ, ನಮ್ಮ ಗಮನಕ್ಕೆ ಬಂದಿರೋದು ಅಂಕಿ ಅಂಶಗಳನ್ನು ಅಷ್ಟು ಕೊಡ್ತೀವಿ. ಗಮನಕ್ಕೆ ಬರೋದು ಇಲ್ಲದೆ ಇದ್ದರೆ ನಮಗೆ ಫೈಂಡ್ ಔಟ್ ಮಾಡ್ತಾನೆ ಇರಬೇಕಲ್ಲ. ಅದನ್ನು ಮಾಡ್ತಾನೆ ಇದ್ದೀವಿ, ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀವಿ. ಯಾರೋ ಹೇಳ್ತಾರೆ ಲೇಬರ್ ಇದರಲ್ಲಿ, ಕನ್ಸ್ಟ್ರಕ್ಷನ್ ಇದರಲ್ಲಿ ಭಾಳ ಜನ ಇದ್ದಾರೆ ಅಂತಾರೆ. ವೆರಿಫೈ ಮಾಡ್ತೀವಿ, ಅಲ್ಲಿ ಸಿಕ್ಕಿದರೆ ಅವ್ರನ್ನ ಕಸ್ಟಡಿಗೆ ತೊಗೊಂಡು ಅವ್ರನ್ನ ಡಿಪೋರ್ಟ್ ಮಾಡ್ತೀವಿ. ನುಸುಳುಕೋರರ ಬಗ್ಗೆ ಕಾಂಗ್ರೆಸ್ ಸಾಫ್ಟ್ ಕಾರ್ನರ್ ಇದೆ ಅಂತ BJP ಆರೋಪ. ನಾವ್ಯಾಕೆ ಸಾಫ್ಟ್? ವಾಟ್ ಈಸ್ ದಿ ಅಡ್ವಾಂಟೇಜ್ ಫಾರ್ ಅಸ್? ಕಾಂಗ್ರೆಸ್ಸಿಗೆ ಏನು ಅಡ್ವಾಂಟೇಜ್ ಇದೆ ಸುಳ್ಳುಕೋರರಿಗೆ ಸಾಫ್ಟ್ ಕಾರ್ನರ್ ಇರೋದಕ್ಕೆ? ನಮಗೆ ಆ ಥರ ಅಷ್ಟು ಇನ್ನೂ ನಮಗೆ ಬಾಂಗ್ಲಾದೇಶದವ್ರನ್ನ ಕರ್ಕೊಂಡು ಬಂದಿಲ್ಲಿ ಓಟ್ ಹಾಕ್ಸ್ಕೊಳ್ಳೋಂಥ ಪರಿಸ್ಥಿತಿ ಕಾಂಗ್ರೆಸ್ಸಿಗೆ ಏನು ಬಂದಿಲ್ಲ. ಸರ್, ಪ್ರಿಯಾಂಕ್ ಖರ್ಗೆ ಅವ್ರು ಬಂದು ಭೇಟಿ ಆದರೆ ಏನಾದ್ರು ವಿಶೇಷತೆ ಇದೆಯಾ ಸರ್? ದಿನ ಬರ್ತಾ ಇರ್ತಾರೆ ರೀ, ಹಿಂದ್ಗಡೆ ರೋಡು ಮನೆ. ನಾವು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ನಮ್ಮ ಸಂಬಂಧ ನಾವು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಪ್ಪ, ನಮ್ಮದು ಅವರು ಎಲ್ಲ ಒಂದು ಫ್ಯಾಮಿಲಿ. ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಖರ್ಗೆ ಸಾಹೇಬ್ರು ಬಂದಾಗ ನಾನು ಹೋಗ್ತೀನಿ, ನೋಡ್ಕೊಂಡು ಬರ್ತೀನಿ, ಅವ್ರ ಆರೋಗ್ಯ ವಿಚಾರಿಸ್ತೀನಿ. ನನಗೇನು ಹೊಸದ? ಕಳೆದ 40-45 ವರ್ಷದಿಂದ ನಮ್ಮ ಸಂಬಂಧ ಇದೆ. ನಮ್ಮ ತಂದೆಯವರು ಅವ್ರನ್ನ ಒಂದು ಹಿರಿ ಮಗ ಅಂತ ಹೇಳಿ ಟ್ರೀಟ್ ಮಾಡೋರು. ನಮಗೂ ಅವರು ಹಿರಿಯ ಅಣ್ಣ ಇದ್ದಾಗೆ. ನಮ್ಮ ಸಂಬಂಧನೇ ಬೇರೆ ಇದೆ, ನಿಮ್ಗೆ ಅರ್ಥ ಆಗಿಲ್ಲ. ಜಾಸ್ತಿ ಆಗ್ತಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಕ್ಕೆ ಬರಬೇಕು ಬೇಡಿಕೆ. ಅದೆಲ್ಲ ಬಿಡಿಯಪ್ಪ, ಥ್ಯಾಂಕ್ ಯು.